ಒಂದು ಮಾತು, ಈ ಗಾದೆ ಮಾತನ್ನ ನಾನು ಕೇಳಲೇಬೇಕು. ಈ ಗಾದೆ ಮಾತು ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ನಮ್ಮ ಜೊತೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು ಹಾಗೂ ಬನಶಂಕರಿ ದೇವಿಯ ಪ್ರಧಾನ ಅರ್ಚಕರಾಗಿರುವಂತಹ ಮನೋಹರ್ ಶಾಸ್ತ್ರಿಗಳು. ಶಾಸ್ತ್ರಿಗಳೇ, ದೇವ್ರು ಕೊಟ್ರು ಪೂಜಾರಿ ಕೊಡಲ್ಲ ಅಂತ ಸತ್ಯವಾದ ಮಾತು ಹೇಳಿದ್ರಿ. ಸತ್ಯವಾದ ಮಾತು. ಆ? ದೇವ್ರು ಕೊಟ್ರು ಪೂಜಾರಿ ಕೊಡಲ್ಲ ಅಂತಾರೆ. ಯಾಕೆ ಬಂತಿದು? ಏನ್ ಕೊಡಲ್ಲ ನೀವಂತದ್ ಹೇಳಿ? ನಿಮ್ಮ ಸಂಕಲ್ಪವನ್ನ ದೇವಿಗೆ ತಗೊಂಡೋಗೋರು ಯಾರು? ಪುರೋಹಿತರುಗಳು, ಶಾಸ್ತ್ರಿಗಳು, ನೀವು. ಶಾಸ್ತ್ರಿಗಳು. ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ಈಗ ನಾವು ಯಾವುದೋ ಸಂದರ್ಭದಲ್ಲಿ ಆ ದೇವಾಲಯದಲ್ಲಿ ಹೆಚ್ಚಾಗಿ ಜನ ಬಂದಿರ್ತೀವಿ, ಇದು ಮಾಡ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ, ಆ ಹೆಚ್ಚು ಜನಗಳನ್ನ ನಾವು ಪ್ರೇರೇಪಣೆ ಮಾಡ್ತಾ ಮಾಡ್ತಾ ಕೆಲವೊಂದು ಕಾರ್ಯವೈಖರಿಗಳನ್ನ ಮರ್ತೋಗ್ಬಿಟ್ಟಿರ್ತೀವಿ. ಆಗ ಏನಾಗ್ತದೆ, ಜನ ಬರ್ತಾರೆ, ಏನಪ್ಪಾ ದೇವ್ರು ಕೊಟ್ರು ಪೂಜಾರಿ ವರಕ ಯಾವುದೋ ಒಂದು ಪ್ರಸಾದ ಕೇಳಿರ್ತಾರೆ. ನೀವು ಪುರೋಹಿತಗಳು ಜನಾರ್ದನನ ಮೆಚ್ಚಿಸ್ತೀರಾ, ಜನಗಳನ್ನ ಮೆಚ್ಚಕ್ಕಾಗಲ್ಲ. ಖಂಡಿತ ಖಂಡಿತ ಖಂಡಿತ. ದೇವ್ರನ್ನ ಹೊಲ್ಸ್ಕೊಂತಿರಲ್ಲ ಗೊತ್ತಿಲ್ಲ, ಪುರೋಹಿತರನ್ನ ಹೊಲ್ಸ್ಕೊಳ್ಳಿ. ಒಳ್ಳೆ ಪ್ರಸಾದ ಸಿಗತ್ತೆ, ಒಟ್ನೆಕ್ ಹೂವ ಸಿಗತ್ತೆ, ಒಳ್ಳೆ ಆಶೀರ್ವಾದ ಸಿಗತ್ತೆ, ಒಳ್ಳೆ ಅರ್ಚನೆ ಸಿಗತ್ತೆ. ಖಂಡಿತವಾಗ್ಲೂ ಇದೊಂದು ತಮಾಷೆಗೆ ಹೇಳಿರುವಂತ ಮಾತು.